ನೆಲಮಂಗಲದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಗುಂಡೇಟು ಬಿದ್ದಿರುವಂತಹ ಡೀಟೇಲ್ಸ್ ಇದು. ರೌಡಿ ಶೀಟರ್ ಮುಬಾರಕ್ ಎಂಬಾತ ಫೈರಿಂಗ್ ನಡೆಸಿರುವುದು. ಆರೋಪಿಗಳ ಪತ್ತೆಗೆ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ನೆಲಮಂಗಲದ ಇಸ್ಲಾಮಾಪುರದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ಫೈರಿಂಗ್ ಆಗಿದೆ. ರೌಡಿ ಶೀಟರ್ ಮುಬಾರಕ್ ಅನ್ನೋನು ಮಾಡಿರುವಂತಹ ಫೈರಿಂಗ್ ಇದು. ಗ್ರಾಮ ಪಂಚಾಯತ್ ಸದಸ್ಯ ಸಲೀಂ ಅನ್ನೋನ ಮೇಲೆ ದಾಳಿ ಆಗಿರೋದು. ಆರೋಪಿ ಮುಬಾರಕ್ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ರಾತ್ರಿ ಸಲೀಂ ನಮಾಜ್ ಮುಗಿಸಿ ಮನೆಗೆ ತೆರಳುವಾಗ ಫೈರಿಂಗ್ ಆಗಿದೆ. ಈ ಹಿಂದೆ ರಾಮನಗರದ ಕಾರ್ಪೊರೇಟರ್ ಕೊಲೆ ಆರೋಪಿ ಈ ಮುಬಾರಕ್. ಅಂದ್ರೆ ಈತನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳೆಲ್ಲ ಇದ್ದ ಕಾರಣಕ್ಕೆ ರೌಡಿ ಶೀಟರ್ ಆಗಿದ್ದಾನೆ. ಸೊ ಆತ ಈ ಗ್ರಾಮ ಪಂಚಾಯತ್ ಸದಸ್ಯನನ್ನ ಟಾರ್ಗೆಟ್ ಮಾಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಜೈಲಿನಿಂದ ಹೊರಗೆ ಬರ್ತಾ ಇದ್ದ ಹಾಗೇನೆ ಈಗ ಮತ್ತೊಂದು ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಆರೋಪ. ಮುಬಾರಕ್ ಪ್ರತಿಷ್ಠಾ ಕಡೆಯಿಂದ ಹಣ ಸಲೀಂ ಪಾಷಾ ನಮ್ಮ ಟೌನಲ್ವಾ ಈಗ ಅಲ್ಲಿ ಕಳೆದ ರಾತ್ರಿ ಬೆಂಗಳೂರು ಹೊರವಲಯ ನೆಲಮಂಗಲದ ಇಸ್ಲಾಂಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಮೇಲೆ ಒಂದು ಫೈರಿಂಗ್ ಆಗಿರುವಂಥದ್ದು. ಇನ್ನು ಗ್ರಾಮ ಪಂಚಾಯತಿ ಸದಸ್ಯ ಸಲೀಂ ಎಂಬುವರ ಮೇಲೆ ಒಂದು ಫೈರಿಂಗ್ ಆಗಿದೆ. ಈಗ ನೋಡ್ತಾ ಇರ್ಬೋದು, ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಪೊಲೀಸರು ಸಹ ಮಾಜರನ್ನು ಮಾಡಿರುವಂಥದ್ದು. ಸಲೀಂ ಕಳೆದ ರಾತ್ರಿ ಏನಂತ ಹೇಳಿದ್ರೆ ನಮಾಜನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ, ಮನೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಸ್ನೇಹಿತರ ಈ ಅಂಗಡಿಯಲ್ಲಿ ಕೂತ್ಕೊಂಡು ಅವರು ಮಾತಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಂದಂಥ ವ್ಯಕ್ತಿ ಏನು ಮುಬಾರಕ್ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಯು ಆತನ ಮೇಲೆ ಒಂದು ಫೈರಿಂಗ್ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ನೆಲಮಂಗಲದಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಭಯದ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಪೊಲೀಸರು ಈಗಾಗಲೇ ತಂಡವನ್ನು ರಚನೆಯನ್ನು ಮಾಡಿಕೊಂಡು ಈಗಾಗಲೇ ಆರೋಪಿಗಳ ಪತ್ತೆಗೆ ಮುಂದಾಗ್ತಾ ಇದ್ದಾರೆ. ಮತ್ತು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಅಂಗಡಿ ಇದೆ. ಅಂಗಡಿಯಲ್ಲಿ ಸಹ ಒಂದು CCTV ದೃಶ್ಯಗಳು ಸಹ ಕ್ಯಾಪ್ಚರ್ ಆಗಿರುವಂಥದ್ದು. ಏನು ಕಳೆದ ರಾತ್ರಿ ನಡೆದಂಥ ಘಟನೆ ಯಾವ ರೀತಿ ಆಯಿತು, ಏನೆಲ್ಲ ಆಯಿತು ಅನ್ನೋ ನಿಟ್ಟಿನಲ್ಲೂ ಸಹ ಈಗಾಗಲೇ ಪೊಲೀಸರು ಇಲ್ಲಿರುವಂಥ DVRನು ಸಹ ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಏನು ಸಲೀಂ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡೆಯಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನು ವೈಯಕ್ತಿಕ ದ್ವೇಷ ಮತ್ತು ರಾಜಕೀಯ ದ್ವೇಷದಿಂದಾಗಿ ಈ ರೀತಿಯ ಘಟನೆ ಆಗಿದೆ ಅಂತೇಳಿ ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಹಳೆ ದ್ವೇಷದಿಂದಾಗಿ ಏನು ಮುಬಾರಕ್ ಎಂಬಾತ ಏನು ಸಲೀಂ ಮೇಲೆ ಒಂದು ಫೈರಿಂಗ್ ಮಾಡಿರುವಂಥದ್ದು. ಈ ಘಟನೆಯಿಂದಾಗಿ ಈಗಾಗಲೇ ನೆಲಮಂಗಲ ತಾಲೂಕು ಏನು ಇಸ್ಲಾಂಪುರ ಒಂದು ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿರುವಂಥದ್ದು. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ನೆಲಮಂಗಲ. ನಾನು ಅಲ್ಲಿಂದ ಓದ್ತಾ ಇದ್ದೆ. ಅವ್ರ ಅಂಗಡಿಯಲ್ಲಿ ಕೂತಿದ್ರು. ನನಗೆ ಪಟಾಕಿ ಆವಾಜ್ ಥರ ಬಂತು. ಹೋಗಿ ನೋಡಿದ್ರೆ ಅವ್ರ ಮಗ ಓಡೋಗಿ ಹಿಡ್ಕೊಂಡ. ನೋಡಿದ್ರೆ ಇಲ್ಲಿ ಬುಲೆಟ್ ಇಲ್ಲಿ ತಗಲಿತ್ತು. ಇಡೀ ಅಂತ ಹೋದ್ರು ಅಷ್ಟೇ. ಆಮೇಲೆ ಅವ್ರು ಹಂಗೆ ಓಡೋದ. ಅವ್ನು ಹುಡುಗ ಯಾರೋ ಒಬ್ಬನೇ ಇದ್ದಿದ್ದ. ಅವನು ಗೊತ್ತಿಲ್ಲ, ನಡ್ಕೊಂಡ್ ಬಂದಿದ್ದ. ಅವನು ಹಂಗೆ ವಾಪಸ್ ಹೊರಟೋದ. ಓಡ್ಬಿಟ್ಟು ಹಂಗೆ ಓಡೋದ ರಿವರ್ಸ್. ಗೊತ್ತಿಲ್ಲ, ಯಾರು ಇದು ಮಾಡಿಲ್ಲ. ಎಲ್ಲ ಮಾಸ್ಕ್ ಬ್ಲ್ಯಾಕ್ ಬಟ್ಟೆ ಎಲ್ಲ ಹಾಕಿದ್ದ ಅವನು. ಮುಚ್ಕೊಂಡಿದ್ರ? ನೀವೆಲ್ಲಿದ್ರಿ? ನಾನು ಗಾಡಿಯಲ್ಲಿ ಅಲ್ಲಿ ನಮ್ಮ ಆಂಟಿ ಮನೆಯಿಂದ ಇಲ್ಲಿ ಬರಕ್ಕೆ ಬರ್ತಿದ್ದೆ. ಜಸ್ಟ್ ಅಲ್ಲಿಂದ ಅಂಗಡಿ ಅಷ್ಟು ದೂರದಲ್ಲಿ ನಾನಿದ್ದೆ ಅಷ್ಟೇ. ಸಲೀಂ ಎಲ್ಲೋ ಬರ್ತಾ ಇದ್ರು. ಅವ್ರ ನಮಾಜಿಂದ ವಾಪಸ್ ಬಂದು ಅಲ್ಲಿ ಅಂಗಡಿಯಲ್ಲಿ ಕೂತಿದ್ದಿದ್ದು. ಅವ್ರ ನಮ್ಮ ಮಾವ ಆಗ ನಾನು ಹುಟ್ಟಿಂದ ನೋಡ್ತಿದ್ದೆ. ಹೆಂಗಿದ್ರು ವ್ಯಕ್ತಿ? ಯಾರಾದ್ರೂ ದ್ವೇಷ ಇತ್ತ ಏನಾದ್ರು ಅವ್ರಿಗೆ? ಇಲ್ಲ ಸರ್, ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಅವರು ಒಳ್ಳೆಯವರು, ಏನಿಲ್ಲ. ಎಲ್ಲ ಇದಕ್ಕೆ ಎಲ್ಲ ಮೆಂಬರು ಎಲ್ಲ ಮೊದಲಿಂದ ಒಂದು 10 ವರ್ಷದಿಂದ ಇದ್ದಾರೆ. ಒಳ್ಳೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಸಲೀಂ ಪಾಷಾ ಅಂತ ಅವರು ನಮ್ಮ ಮಾವ ಅವ್ರ ಬಾಮೇದ ನಾನು ಮಾತಾಡ್ತಿರೋದು. 6 ಗಂಟೆಗೆ ಮನೆಯಲ್ಲಿ ಮಲಗಿದ್ರು. 6 ಗಂಟೆಗೆ ಅಲ್ಲ ಕೂದ್ರು ಅಂತ ನಮಾಜಿಗೆ ಹೋಗಿದ್ದಾರೆ. ನಮಾಜಿ ಮುಗಿಸ್ಕೊಂಡು ಬರ್ತಾ ರಸ್ತೆ ದಾರಿಯಲ್ಲಿ ಒಂದು ಅಂಗಡಿಯಲ್ಲಿ ಅವ್ರ ಚಿಕ್ಕಪ್ಪರ ಮಗ ಕರೆದಿದ್ದಾರೆ. ಬಾರಪ್ಪ ಸಲೀಂ ಅಂತ ಹೇಳಿ ಕರೆದಿದ್ದಾರೆ. ಅದೇ ಮಾಮೂಲಿ ಮಾತಿರ್ತಲ್ಲ, ಊರ ಅಂದಮೇಲೆ ಅಣ್ಣ ತಮ್ಮದಿರ ಮೇಲೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆ ಥರ ಕೂತಿರುವಾಗ ಯಾರೋ ಒಬ್ಬ ಅಪರಿಚಿತ, ಅವ್ರನ್ನು ಎಲ್ಲೂ ಯಾವತ್ತೂ ನೋಡಿಲ್ಲ ನಾವು, ಬಂದಿದ್ದ ತಕ್ಷಣವೇ ಗನ್ ತಗೊಂಡು ಆಚೆಗಡೆ ಓಪನ್ಲಿ ಇದು ಬತಿಷ್ಠಾ ಮುಬಾರಕ್ ಕಡೆಯಿಂದ ನಾನು ಹೊಡಿತಿರೋದಂತ ಹಣ ಅಂದ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅವ್ರ ಹಿಂದೆ ಹುಡುಗರು ಓಡಿದ್ದಾರೆ. ಆದರೂ ಅವನ ಜೊತೆ ಗನ್ ಇತ್ತಲ್ಲ, ಆ ಭಯದಿಂದ ಅವರನ್ನು ಪಾಪ ಬೇಡ, ಹೋಗೋದು ಬೇಡ, ಬಿಡ್ಬಿಡಿ ಅಂತ ಯಾರೋ ಬಂದು ಮತ್ತೆ ಕರ್ಕೊಂಡೋದ್ರಂತೆ ಅವ್ರನ್ನ. ಯಾವ ಗಾಡೀಲಿ ಬಂದರೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಆಮೇಲೆ ಅವನು ಅಲ್ಲಿಂದ ಓಡ್ಬಿಡ್ತಾರೆ ಸರ್. ಹೊಡೆದಾಗ ಒಬ್ಬನೇ ಇದ್ದಿದ್ದು. ಬಂದು ಕರ್ಕೊಂಡೋಗಿದ್ದಾಗ ಒಬ್ಬ ಗಾಡಿ 2 ವೀಲರಲ್ಲಿ ಬಂದಿದ್ದಾನಂತೆ. ಅಲ್ಲಿ ಮುಂದೆಯಿಂದ ಇನ್ನೂ 2 ಜೊತೆಲಿ ಹೋದ್ರಂತೆ. ಅದು ಅವ್ರ ಜೊತೆಲಿದ್ರೋ ಇಲ್ಲ ಬೇರೆಯವರು, ಅದು ಗೊತ್ತಿಲ್ಲ ನಮಗೆ. ಈ ಥರ ಘಟನೆ ನಡೆದಿದೆ ಸರ್. ಅದಕ್ಕೆ ನಾನು ಪೊಲೀಸವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಊರಲ್ಲಿ ಇಸ್ಲಾಂಪುರ ಅಂತ ನೆಲಮಂಗಲ ತಾಲೂಕು ಒಂಚೂರು ಗಮನ ಕೊಡಿ. ಗನ್ವರೆಗೆ ಬಂದ್ಬಿಟ್ಟಿದೆ ಅಂದರೆ ನೀವು ದಯವಿಟ್ಟು ಆ್ಯಕ್ಷನ್ ತೊಗೊಬೇಕು. ಅದೇನೈತೆ ಅಂತ ನೀವು ತನಿಖೆ ಮಾಡಬೇಕು. ಮುಂಚೆ ಒಂದ್ಸಲಿ ಆಗಿತ್ತು ಸರ್ ಅವ್ರ ಮೇಲೆ, ಇವ್ರ ಮೇಲೆ
ಯಾವ ಕಾರಣಕ್ಕೆ ಈ ಪ್ರಯತ್ನ ಆಯಿತು ಅನ್ನೋದು ಕೂಡ ಇನ್ನಷ್ಟು ಆಚೆ ಬರಬೇಕಾಗಿದೆ ಮಾಹಿತಿಗಳು. ಮತ್ತು ಗುಂಡು ಹಾಗೂ ಪಿಸ್ತೂಲ್ ಯಾವುದನ್ನು ಯೂಸ್ ಮಾಡಿದ್ದಾರೆ, ಯಾರು ಸರಬರಾಜು ಮಾಡಿದ್ದು, ಮತ್ತು ಎಷ್ಟು ಜನರ ತಂಡ ಇವರು ಎಲ್ಲವೂ ಕೂಡ ಪೊಲೀಸರ ತನಿಖೆಯ ನಂತರವೇ ಆಚೆ ಬರಬೇಕಾಗಿದೆ. ಮತ್ತು ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆ ಅಥವಾ ಕೊಲೆ ಮಾಡೋ ಪ್ರಯತ್ನ ಪಟ್ಟವ್ರ ಮೋಟಿವ್ ಏನಾಗಿತ್ತು ಅನ್ನೋದು ಹಾಗೆ ರಹಸ್ಯವಾಗಿ ಉಳಿದಿದೆ. ಇವರಿಬ್ಬರ ಮಧ್ಯೆ ಏನಾದರೂ ವೈಯಕ್ತಿಕ ದ್ವೇಷ ಆಯ್ತಾ, ಹಣಕಾಸಿನ ವಹಿವಾಟ, ಎಲ್ಲವೂ ಆಚೆ ಬರುತ್ತೆ.